ಇದಾದ ಮೇಲೆ ಅವರು ತಮ್ಮ ಮೊದಲ ಸಚಿವ ಸಂಪುಟ ಸಭೆಗೆ ಹೋಗಿದ್ದು 13 ಜನ ಸಚಿವರೊಂದಿಗೆ ಸಚಿವ ಸಂಪುಟ ಸಭೆಯನ್ನು ಮಾಡಿದ್ರು. 6 ನಿರ್ಧಾರಗಳನ್ನು ತೆಗೆದುಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ರು. ಏನೇನು ನಿರ್ಧಾರಗಳು ಅನ್ನೋದನ್ನು ಈಗಾಗಲೇ ಹೇಳಿದ್ದೀವಿ ನಿಮಗೆ. ಈಗ ಖಾತೆ ಹಂಚಿಕೆ ಆಗಬೇಕು. ಸುದ್ದಿ ಏನೇನು ಹರಿದಾಡ್ತಾ ಇದೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವುದರ ಬಗ್ಗೆ. ಇದು ಅಧಿಕೃತವಾಗಿ ಆಗಿರುವ ಘೋಷಣೆಯಲ್ಲ. ಇದು ಅಧಿಕಾರದ ಕಾರಿಡಾರ್ಗಳಲ್ಲಿ ಹರಿದಾಡ್ತಾ ಇರುವಂಥ ಸುದ್ದಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಸಂಜೆ ತನಕ ಕೃಷ್ಣ ಬೈರೇಗೌಡರಿಗೆ ಹಣಕಾಸು ಖಾತೆ ಕೊಡಬಹುದು ಅಂತಿತ್ತು. ಈಗ ಅದು ಬದಲಾವಣೆಯಾಗಿದೆ. ಈ ಹಿಂದಿನ ಪರಿಪಾಠದಂತೆ ಮುಖ್ಯಮಂತ್ರಿಗಳೇ ಹಣಕಾಸು ಖಾತೆ ಇಟ್ಕೊಳ್ಳೋದು, ಡಿ ಕೆ ಶಿವಕುಮಾರ್ ಹಣಕಾಸು ಖಾತೆಯನ್ನು ಇಟ್ಕೊಳ್ತಾರಂತೆ. ಡಾಕ್ಟರ್ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಮುಂಚೆ ಗೃಹ ಸಚಿವರಾಗಿದ್ದರು, ಇನ್ನು ಕಂದಾಯ ಸಚಿವರಾಗಿರ್ತಾರೆ ಅಂತ ಸುದ್ದಿ ಇದೆ. ರೆವೆನ್ಯೂ ಕೃಷ್ಣ ಬೈರೇಗೌಡರ ಖಾತೆ ಡಾಕ್ಟರ್ ಪರಮೇಶ್ವರರಿಗೆ. ರಾಮಲಿಂಗಾರೆಡ್ಡಿ ಈ ಹಿಂದೆ ಸಾರಿಗೆ ಸಚಿವರಾಗಿದ್ದವರು, ಈಗ ಮತ್ತೆ ಸಾರಿಗೆ ಸಚಿವರಾಗ್ತಾರಂತೆ. ಅವರಿಗೆ ಮುಜರಾಯಿ ಇಲಾಖೆ ಕೊಟ್ಟಿದ್ದರು. ನನ್ನ ಕೆಪಾಸಿಟಿಗೆ ತುಂಬ ಸಣ್ಣ ಇಲಾಖೆ ಅದು ಅನ್ನುವ ಅಸಮಾಧಾನ ಇತ್ತು. ಸಾರಿಗೆ ಇತ್ತು, ಮುಜರಾಯಿ ಇತ್ತು. ಈಗ ಮತ್ತೆ ಸಾರಿಗೆ ಅಂತೆ ನನ್ನ ಕೆಪಾಸಿಟಿಗೆ ತಕ್ಕನಾದ ಖಾತೆ ಸಿಗಬಹುದು ಅನ್ನುವ ನಿರೀಕ್ಷೆ ಇದೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಆ್ಯಕ್ಚುಲಿ ನಾನು ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸಿದಾಗ ಬಂದ ಮಾಹಿತಿಗಳ ಪ್ರಕಾರ ನೀರಾವರಿ ಕೊಟ್ಟರು ಅವ್ರಿಗೆ ಆಶ್ಚರ್ಯ ಇಲ್ಲ ಅಂತ. ಬೆಂಗಳೂರು ನಗರದಿಂದ ಗೆದ್ದು ಬಂದವ್ರಿಗೆ ನೀರಾವರಿ ಕೊಡೋದು ಸ್ವಲ್ಪ ಕಷ್ಟ ಇದೆ. ಎಂ ಬಿ ಪಾಟೀಲರು ಬೃಹತ್ ಕೈಗಾರಿಕೆಯಲ್ಲಿ ಮುಂದುವರಿತಾರೆ. ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ PWDಯಲ್ಲಿ ಮುಂದುವರಿತಾರೆ ಅಂತ. ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಅಂತೆ. ಪ್ರಿಯಾಂಕ ಖರ್ಗೆ ಅವರ ಬಳಿ ಇದ್ದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಈಶ್ವರ್ ಖಂಡ್ರೆ ಅವರು ಸಚಿವರಾಗ್ತಾರೆ ಅಂತ ಸುದ್ದಿ ಇದೆ. ಪ್ರಿಯಾಂಕ ಖರ್ಗೆ ಗೃಹ ಸಚಿವರಾಗ್ತಾರಂತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹತ್ರ ಇದ್ದಂಥ ಖಾತೆ ಇದು. UT ಖಾದರ್ ಆಹಾರ ಇಲಾಖೆ ಅಂತ ಹೇಳ್ತಾ ಇದ್ದಾರೆ. KH ಮುನಿಯಪ್ಪನವರ ಬಳಿ ಇದ್ದ ಖಾತೆ UT ಖಾದರ್ ಅವರಿಗೆ ಬರ್ತಾ ಇದೆ ಅನ್ನುವ ಸುದ್ದಿ. ಸಿದ್ದರಾಮಯ್ಯನವರ ಮೊದಲ ಸಚಿವ ಸಂಪುಟದಲ್ಲಿ ಆಹಾರ ಇಲಾಖೆ UT ಖಾದರ್ ಅವರ ಹತ್ರ ಇತ್ತು. ಯತೀಂದ್ರ ಸಿದ್ದರಾಮಯ್ಯ OBC ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗ್ತಾರಂತೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ವೈದ್ಯಕೀಯ ಶಿಕ್ಷಣ ಬೈ ಕ್ವಾಲಿಫಿಕೇಷನ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು. ಆದ ಕಾರಣ ಶರಣಪ್ರಕಾಶ್ ಪಾಟೀಲ್ರ ಬಳಿ ಇದ್ದ ಖಾತೆಯನ್ನು ಇವರಿಗೆ ಕೊಡ್ತಾರೆ ಅಂತ ಸುದ್ದಿ ಇದೆ. KJ ಜಾರ್ಜ್ ಇಂಧನ ಇಲಾಖೆಯಲ್ಲಿ ಮುಂದುವರಿತಾರಂತೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಪಡೀತಾರೆ ಅಂತ ಸುದ್ದಿ ಇದೆ. KH ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್ ಮತ್ತು ಭೈರತಿ ಸುರೇಶರಿಗೆ ಖಾತೆಗಳು ಯಾವುದು ಅನ್ನುವುದು ಇನ್ನೂ ಮಾಹಿತಿ ಇಲ್ಲ. ಬಹುಶಃ ನಾಳೆಯೊಳಗೊಂದು ಕ್ಲಾರಿಟಿ ಸಿಗುತ್ತೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. 20 ಜನಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಯುವಕರಿಗೆ ಮತ್ತು ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ 4-5 ಬಾರಿ ಗೆದ್ದಂಥವ್ರಿದ್ದಾರೆ, ಅವರಿಗೆಲ್ಲ ಅವಕಾಶ ಹೈಕಮಾಂಡ್ ಮಾಡಿಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಮಂತ್ರಿ ಆಗೋದಕ್ಕೂ ಲಾಬಿ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಆದರೆ ನನ್ನ ಸೀನಿಯಾರಿಟಿಗೆ ತಕ್ಕನ ಯಾವುದನ್ನ ಕೊಡಲಿ ಅಂತ ಅಷ್ಟೇ, ಕೊಡಿ ಅಂತ ಕೇಳೋಕ್ಕೂ ಹೋಗಲ್ಲ. ಹೋದ ಸಲ ಅದು ನಾನು 8 ಸಲ ಗೆದ್ದಿದ್ರು ಕೂಡ ಹಿಂದೆ ಲಾಸ್ಟ್ ಟೈಮು ಟ್ರಾನ್ಸ್ಪೋರ್ಟ್ರೆ ಮತ್ತೆ ಅದನ್ನು ಮೊದಲು ಮಾಡಿದ್ನಲ್ಲ 4 ವರ್ಷ 4 ತಿಂಗಳು, ಅದರಿಂದ ಮತ್ತೆ ಅದನ್ನೇ ಕೊಟ್ಟರು ಅಂತ ಬೇಸರ ಆಗಿತ್ತು ಅಷ್ಟೇ. ಈಗ ಅವಕಾಶ ಇದೆಯಲ್ಲ, ನೋಡೋಣ ಏನು ಮಾಡ್ತಾರೆ. ಇನ್ನು 20 ಜನಕ್ಕೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವ್ರ ಜಾಗಕ್ಕೆ ಯಾರು ಬರ್ತಾರೆ ಅನ್ನುವ ಚರ್ಚೆ ವಿಪರೀತ ಇತ್ತು. ಆ್ಯಕ್ಚುಲಿ KPCC ಅಧ್ಯಕ್ಷರಾಗುವುದಕ್ಕೆ ತಿಂಗಳುಗಳಿಂದ ಪ್ರಯತ್ನ ನಡೆಸಿದ್ದವರು, ವರ್ಷಗಳಿಂದಾನೇ ಅಂತ ಅನ್ಕೊಳ್ಳಿ, ಪ್ರಯತ್ನ ನಡೆಸಿದ್ದವರು ಸತೀಶ್ ಜಾರಕಿಹೊಳಿ. ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆದರೆ 2028ರಲ್ಲಿ ಅಂತ ಹೇಳ್ತಾನೆ ಬಂದಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಪಡೆದು ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ಮುಖ್ಯಮಂತ್ರಿ ಕ್ಲೇಮ್ ಗಟ್ಟಿಗೊಳಿಸುತ್ತೆ ಅನ್ನುವ ಅಭಿಪ್ರಾಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅದಕ್ಕಾಗಿ ಪ್ರಯತ್ನ ಪಡ್ತಾನೇ ಇದ್ದರು. ಆದರೆ ಅವರಿಗೆ ಮಂತ್ರಿ ಸ್ಥಾನ ಮತ್ತು KPCC ಅಧ್ಯಕ್ಷ ಸ್ಥಾನಗಳು ಒಟ್ಟೊಟ್ಟಿಗೆ ಬೇಕಾಗಿದ್ವು. ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ತಗೊಂಡು
ಎರಡೆರಡು ಸ್ಥಾನಮಾನಗಳನ್ನು ಒಬ್ಬರಿಗೆ ಕೊಡೋದಿಲ್ಲ ಅಂತ ಅಂತಿಮವಾಗಿ ಆಯ್ಕೆಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಬಿಡಲಾಗಿತ್ತಂತೆ. ಮಂತ್ರಿ ಆಗ್ತಿರೋ KPCC ಅಧ್ಯಕ್ಷರಾಗ್ತಿರೋ ನೀವೇ ತೀರ್ಮಾನ ಮಾಡಿ ಅಂತ. ಅವರ ಮನಸ್ಸು KPCC ಅಧ್ಯಕ್ಷ ಸ್ಥಾನಕ್ಕಾಗಿ ಮಂತ್ರಿಗಿರಿಯನ್ನು ಕಳೆದುಕೊಳ್ಳೋದು ಇರಲಿಲ್ಲ. ಅವರು ನಾನು ಮಂತ್ರಿನೇ ಆಗ್ತೀನಿ ಅಂದರು. ಇಡೀ ಕುಟುಂಬ ಸೇರಿ ಆ ನಿರ್ಧಾರ ತೆಗೆದುಕೊಂಡಂತೆ. ಮಂತ್ರಿಗಿರಿ ಇಲ್ಲದೆ ಕೇವಲ ಸಂಘಟನೆ ಅಂದರೆ KPCC ಅಧ್ಯಕ್ಷರಾಗಿರುವುದು ಬೆಳಗಾವಿ ರಾಜಕಾರಣದ ಮೇಲೆ ಹಿಡಿತ ಕಳ್ಕೊಳ್ಳೋ ಹಂಗಾಗ್ಬಿಡುತ್ತೆ. ನೀವು ಮಂತ್ರಿನೇ ಆಗಿ ಅಂದ್ರಂತೆ. ಅವರು ಮಂತ್ರಿಯಾದರೂ ಮಂತ್ರಿ ಆಗಬೇಕು ಅಂದುಕೊಂಡಿದ್ದ BK ಹರಿಪ್ರಸಾದ್ KPCC ಅಧ್ಯಕ್ಷರಾದರು. ಆ ಘೋಷಣೆಯು ಇವತ್ತು ಅಧಿಕೃತವಾಗಿ ಆಗಿದೆ. ಅವರು ಪ್ರಮಾಣ ವಚನ ಅಂದರೆ KPCC ಅಧ್ಯಕ್ಷರಾಗಿ ಅಧಿಕಾರ ಯಾವಾಗ ಸ್ವೀಕರಿಸ್ತಾರೆ ಅನ್ನುವಂಥದ್ದು ನೋಡಬೇಕೀಗ. ಈಗ ಸ್ಪೀಕರ್ ಯಾರಾಗ್ತಾರೆ ಅಂತ ಪ್ರಶ್ನೆ. ಯಾರು ಸ್ಪೀಕರ್ ಆಗ್ತಾರೆ? ನಿನ್ನೆ ರಾತ್ರಿ ತನಕ HK ಪಾಟೀಲ್ರ ಹೆಸರು ಲಿಸ್ಟ್ನಲ್ಲಿದೆ ಅನ್ನುವ ಮಾಹಿತಿ ಇತ್ತು. ಬೆಳಗ್ಗೆ ಅವ್ರ ಹೆಸರು ಬರಲಿಲ್ಲ. ಸ್ವಲ್ಪ ಬೇಜಾರು ಆಗಿದ್ದಾರೆ. ಅವರು ಬೇಸರದಲ್ಲಿ ಮಾಡಿದ್ದ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಡಿಲೀಟು ಮಾಡಿದ್ದಾರೆ. HK ಪಾಟೀಲ್ ಸ್ಪೀಕರ್ ಆಗ್ತಾರಾ? ಬೆಳಗ್ಗೆ ನಮ್ಮ ರಿಪೋರ್ಟರ್ ಕೇಳಿದ್ರು, ನೀವು ಸ್ಪೀಕರ್ ಆಗ್ತೀರಂತೆ ಏನೇನೋ ಮಾತಾಡಿದ್ದಾರೆ ಅಂದರೆ ನನ್ನ ಹತ್ರ ಯಾರೂ ಆ ಬಗ್ಗೆ ಚರ್ಚೆ ಮಾಡಿಲ್ಲ. ಮಂತ್ರಿ ಆಗುವ ನಿರೀಕ್ಷೆನೇ ಇದೆ ಅಂತ HK ಪಾಟೀಲ್ರು ಹೇಳಿದರು ನಮಗೆ. ಬಸವರಾಜ ರಾಯರೆಡ್ಡಿ ಅವರ ಹೆಸರಿನ ಚರ್ಚೆ ಆಗ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರ ಹೆಸರಿನ ಚರ್ಚೆಯೂ ಆಗ್ತಾ ಇದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.